ಯಪ್ಪ ಯಪ್ಪ ಏನ್ ಬಿಸ್ಲೈತೆ ಇದು. ಹಂಗೆ ರವ 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 ಅಂತ ಸುಡ್ತೈತಲ್ಲ. ಆಚೆ ಕಡೆ ತಲೆ ಎತ್ಕೊಂಡ್ ತಿರ್ಗಾಡಕ್ ಆಗ್ತಿಲ್ ಕಣೆ ಈ ಪಾಟಿ ಬಿಸ್ಲಿದ್ರೆ. ಥೋ ಹೋಗತ್ಲಾಗಿ. ಇದ್ಯಾಕೆ ಯಾಕೆ ಹಿಂಗ್ ಕುಂತೀಯೋ? ಏನೋ ಯೋಚನೆ ಮಾಡ್ತಿರಂಗಿದ್ಯಲ್ಲೇ, ಯಾಕೆ ಏನಾಯ್ತೆ? ನನಗೇನಾಗುದು ಬಾರಜ, ಸುಮ್ಮ ಕುಂತಿದೀನಿ, ಇನ್ನೇನು ಮಾಡೋಣ. ಯಾಕ ಹುಡುಗ ಹುಡುಗಿ ಯಾಕ ಬರ್ತೀವಿ, ನೆನ್ನೆ ಬೆಂಗಳೂರಿಂದ ಬರ್ತೀವಿ ಅಂತ ಕುಮಾರಣ್ಣಗ್ ಫೋನ್ ಮಾಡಿ ಹೇಳಿದ್ದ ಹುಡುಗ. ಯಾಕ ಈಟೊತ್ತಾದ್ರೂ ಬರ್ಲಿಲ್ವಲ್ಲ, ಅದೇ ಯೋಚನೆ ಮಾಡ್ತಾ ಕುಂತಿದೀನಿ ಕಣೆ. ಅವ್ರಿಗೆ ಏನ್ ಕೆಲ್ಸ ಆಯ್ತ ಏನ? ನಿನಗೆ ಹೇಳಿದ ತಕ್ಷಣ ಬಂದ್ಬಿಡಕ್ ಆಗುತ್ತೇನೆ? ಇನ್ನೇನ್ ನಾಳೆ ಅಲ್ವಾ ಹಬ್ಬ, ಬರ್ತಾರ ಕಣ್ತಾ, ಸುಮ್ನಿರು. ನೀನ್ ಅದೇ ಯಾಕೆ ಹಿಂಗ್ ಅರ್ಜೆಂಟ್ ಮಾಡ್ತೀಯ? ಸಂಜೆ ಅಷ್ಟೊತ್ತಿಗೆ ಇಲ್ಲ ಮಧ್ಯಾಹ್ನ ಅಷ್ಟೊತ್ತಿಗೆ ಬರ್ತಾರೆ. ಕಣಜ, ನೀನ್ ಮಂತವ ಕೆಲ್ಸ ಗಿಲ್ಸ ಏನು ಮಾಡ್ದಲ್ಲ, ನೀನು ಎಲ್ಲೋಗಿದ್ದಾಗ ಈಟೊತ್ತು? ಎಲ್ಲೇ ಹೋಗೋಣ, ಇನ್ನೇನ್ ತೋಟದಿಂದ ಬಂದೆ, ಮಂತಾವ ಕುಂತು ಕುಂತು ನನ್ಗೂ ತೂಗಡಿಕೆ ಬರಂಗ ಆಗ್ತಿತ್ತು. ಮಲ್ಕೊಂಬಿಟ್ರೆ ರಾತ್ರಿ ಹೊತ್ತು ನಿದ್ದೆ ಬರೋದ್ ಕಡೆ, ಈ ಶೆಕೆಗೆ ಓದಕ್ಕೂ ಸುಮ್ನೆ ಒದ್ದಾಡ್ತಿರ್ಬೇಕು. ಅದಕ್ಕೆ ಒಂದ್ಗಳಿಗೆ ಈ ಅಂಗಡಿ ಮಂತಾವ ಹೋಗಿ ಟೀ ಕುಡ್ಕೊಂಡು, ಆ ಗೌಡ್ರು ಅವ್ರು ಇವ್ರು ನಮ್ ಪರಮೇಶ್ ಅವರೆಲ್ಲ ಕುಂತಿದ್ರು, ಒಂದ್ಗಳಿಗೆ ಮಾತಾಡ್ಕೊಂಡ್ ಬರೋದಂತ ಹೋಗಿದ್ನಮ್ಮ. ಇನ್ನೇನ್ ಕೆಲ್ಸ ಇಲ್ವಲ್ಲ, ಇನ್ನೇನ್ ಮಾಡೋಣ ಮಂತಾವ್ ಕುತ್ಕೊಂಡು, ಅದಕ್ ಹೋಗಿದ್ದೆ ಕಣೆ. ನೀನ್ ಅದ್ಯಾಕೆ ಹಿಂಗ್ ಆಡ್ತೀಯೋ? ಬೆಳಿಗ್ಗೆಯಿಂದ ಸಂಜೆ ಗಂಟ ನಿನ್ ಮುಂದೆನೆ ಕುತ್ಕೊಂಡ್ಬಿಡ ನೀನು. ರಾಜ ನೋಡು, ನೀನು ಮಾತಾಡಿದ್ರೆ ನನಗೆ ಹಂಗ್ ಕೋಪ ಬರಲ್ಲ. ನಾನೇನು ನನ್ ತಾವಳೆ ಕುತ್ಕ ಅಂತ ನಾನು ನಿನ್ಗೆ ಹೇಳ್ತಿಲ್ಲ. ಪುರ್ಸೊತ್ತಾಗಿದೆಯಲ್ಲ, ಅಂಗಡಿ ಮಂತ ಕುತ್ಕೊಂಡು ಕಾಲ ಕಳಿದಲೆ ಸುಮ್ಕೆ ಇನ್ನೇನು ಆರಾಮಾಗಿದೆಯಲ್ಲ. ನಾಳೆ ಹಬ್ಬಕ್ಕೆ ಹೆಂಗಿದ್ರು ಆ ಮಾವಿನ ಸೊಪ್ಪು, ಬಾಳೆ ಎಲೆ, ಬಾಳೆಗೊನೆ ಏನೋ ಬಿಟ್ಟೈತೆ, ಹಣ್ಣಾಗೈತೆ ಅಂತ ಹೇಳ್ತಿದ್ದಲ್ಲ, ಹೋಗಿ ಕುಯ್ಕೊಂಬ. ಹಂಗೆ ಹೂವ ಅವು ಇವು ಬಿಟ್ಟಿದ್ರು ಕುಯ್ಕೊಂಡ್ ಬಂದ್ಬಿಡುವ. ಸಂಜೆ ಕಡೆಯಿಂದ ಪುರ್ಸೊತ್ ಸಿಗಲ್ಲ. ಇನ್ನ ಸಂಜೆ ಕಡೆಯಿಂದ ತಿರ್ಗಾ ಬೇರೆ ಹಸ್ಗಳನ್ನ ಬಿಟ್ಕೊಂಬರ್ಬೇಕು, ಹಾಲ್ ಕರಿಬೇಕು, ಹಾಲಾಕ್ ಬರ್ಬೇಕು. ಅವು ಇವು ಕೆಲ್ಸ ಇರ್ತಾವಲ್ಲ, ಹೋಗಿ ಅದೇನ್ ಕೆಲ್ಸ ಮಾಡ್ಕೊಂಡ್ ಬಂದ್ಬಿಡು ಪುರ್ಸೊತ್ತಾಗಿದ್ರೆ ಅಂತ ಹೇಳನಂತ ಬಂದೆ. ಅದಕ್ಕೇನೇನು ನೀನು ಹಿಂಗ್ ಕಿರ್ಚಾಡ್ತಿಯಲ್ಲ ನೋಡು ನೀನು. ಹೌದಲ್ವೇನೆ ನೋಡೆ, ಎಂತ ಕೆಲ್ಸ ಆಗೋಯ್ತು, ನಾನು ಮರ್ತೆ ಬಿಟ್ಟಿನ್ ಕಣೆ. ಇರ್ಲಿ ಬಿಡು, ಇನ್ನೇನ್ ನಾನ್ ಬೆಳಗಿಂದ ಸುಮ್ಕೆ ಅಂಗಡಿ ತಾವ್ ಕೂತ್ಕೊಂಡ್ಬಿಟ್ಟು ಸುಮ್ನೆ ಕಾಲ ಕಳಿತಿದ್ನಲ್ಲೇ, ಹೋಗಿ ಆರಾಮಾಗಿ ಕುಯ್ಕೊಂಬರ್ತಿದ್ದೆ. ಸರಿ ಕಣ, ಆಯ್ತು ಬಿಡು. ಇನ್ನೇನು ಅವ್ನ್ ಕುಮಾರಣ್ಣ ಎತ್ಲಾಗ್ ಹೋದ್ನೆ, ಅವ್ನ್ಗಾರ ಕಳ್ಸೋದಲ್ವಾ ಒಂದ್ ಸ್ವಲ್ಪ ಹೋಗ್ಬಿಟ್ಟು ಕುಯ್ಕೊಂಬ ಅಂತ. ಒಬ್ನೇನೆ ನೀ ಏನೇನಂತ ಮಾಡನೆ ನಾನು. ಸರಿ ಕಣ, ಆಯ್ತು ಬಿಡಮ್ಮ, ಇನ್ನೇನ್ ಮಾಡಕ್ಕಾಗುತ್ತೆ. ನಾನೇ ಹೋಗ್ಬಿಟ್ಟು ಅತ್ಲ ಕುಯ್ಕೊಂಡ್ ಬರ್ತೀನಿ, ಇನ್ನೇನ್ ಮಾಡೋಣ. ಅಲ್ಲ ಕಣೆ, ಬರ್ತೀನಿ ನೀನು ತೋಟದ ಹತ್ರ. ನಾನ್ ಇನ್ನೇನ್ ಮಾಡಕ್ ಬರೋಣ, ಹೋಗು. ನನ್ ಕೈಲಿ ಎಲ್ಲ ಆಗುತ್ತೆ, ನಡೀಕಾಗಲ್ಲ, ಏನಿಲ್ಲ. ಸುಮ್ಮಕ್ ಹೋಗು, ನೀನೇ ಹೋಗ್ ಬಂದ್ಬಿಡು. ಏನ್ ಇಲ್ ಕಡೆ ಬಾರಿ ಹೋಗ್ ಬರೋನು, ಬೈಕ್ ತಗೊಂಡ್ತೀನಿ ಬಾ, ನೀನೇನ್ ನಡ್ಕೊಂಬರ್ಬೇಡ. ಇನ್ನೇನು ಬಾಳೆಗೊನೆ ಅವೆಲ್ಲ ಬೈಕಲ್ಲಿ ಹಾಕೊಂಬೇಕು ನೋಡು, ಇಟ್ಕೊಂಬರಕ್ ಆಗಲ್ಲ. ಬಾರಿ ಹೋಗ್ ಬರೋಣ ಬೈಕಲ್ಲ, ಏನು ಆಗಲ್ಲ. ನೀನು ಹೂವ ಅವು ಇವು ಬಿಟ್ಟಿದ್ರೆ ಬಿಡಿಸ್ಕೊಳುವಂತೆ ಬಾ. ಕಣಜೋ, ಇಲ್ಲ ನಿನ್ ಗಾಡಿ ಮೇಲಂತೂ ನನ್ನ ಜೀವಮಾನ ಇರೋವರೆಗೂ ನಾನಂತೂ ಕೂತ್ಕೊಡಲ್ಲ ಕಣಜ, ಇವಾಗ್ಲೇ ಹೇಳ್ತಿದ್ದೆ ನೋಡು. ಮೊನ್ನೆ ತಿರ್ಗಾ ಹಿಂಗೆ ಎಲ್ಲ ಹೋಗ್ತಿದ್ವಾಗ ಕರ್ಕೊಂಡ್ ಹೋಗ್ಬಿಟ್ಟು ಗಾಡಿ ಚಕ್ರ ಏನೋ ಜಾರ್ತು ಅಂತ ಬೇರೆ ತಿರ್ಗಾ ಒಂದ್ಸಲಿ ಬೀಳಿಸ್ಕೊಂಡ್ ಬಂದಿದ್ಯಾ. ಅವತ್ತೇ ಸೊಂಟನೋ ಕೈಯ ಕಾಲ ಏನಾರ ಆಗ್ಬೇಕಿತ್ತು. ಹೆಂಗ ದೇವರು ನಮ್ ಕಡೆ ಇದ್ದಾನೆ, ಹೆಂಗ ಏನು ಆಗಿಲ್ಲ. ತಿರ್ಗಾ ನಿನ್ ಗಾಡಿ ಮೇಲೆ ಕೂತ್ಕೊಂಡು ಸೊಂಟ ಮುರ್ಕಣ ಅಷ್ಟು ನನ್ಗೆ ಆಸೆ ಇಲ್ಲ. ಸುಮ್ಮಕ್ ಹೋಗು, ನೀನು ಏನ್ ಗಾಡಿ ತಗೊಂಡ್ ಹೋಗ್ಬೇಡ, ನಡ್ಕೊಂಡೋಗಿ ನಡ್ಕೊಂಬ ಹೋಗು. ತಿರ್ಗಾ ತೋಟದ ದಾರಿಲಿ ನೀರ್ ಗೀರೆಲ್ಲ ಬಿಟ್ಟಿರ್ತಾರೆ, ತಿರ್ಗಾ ಗಾಡಿ ಗಿಡಿ ಜಾರಿ ಮತ್ತೆ ಹಬ್ಬದ ದಿವಸ ಕೈಯ ಕಾಲ ಏನಾರ ಮಾಡ್ಕೊಂಡಿಯ, ಹೋಗಿ ಹಂಗೆ ಸೊಪ್ಪವೆಲ್ಲ ಕುಯ್ಕೊಂಬ ಹೋಗು, ನಡ್ಕೊಂಡ್ ಹೋಗೇನೆ. ಗಾಡಿ ಆದ್ಮೇಲೆ ಯಾರು ಬೀಳ್ದಂಗೆ ನಿರಲ್ ಕಣೆ. ಏನೋ ಒಂದ್ ದಿವಸ ಏನೋ ಅವತ್ತು ನನ್ನ ಮಗಂದು ಅಥಾರಿಟಿ ಸಿಗ್ಲಿಲ್ಲ ಕಣೆ. ಅಥಾರಿಟಿ ಸಿಗ್ದಲೆ ಹಿಂಗ ಆಗೋಯ್ತಮ್ಮ ಏನೋ. ಅದನ್ನೇನೆ ನೀನು ದಿಸಾನು ಅದೇ ಹೇಳ್ತಿದ್ರೆ ಯಾರ ಏನಂತಾರೆ, ಈ ವಜ್ಜನ್ ಗಾಡಿ ಓಡ್ಸಕ್ ಬರಲ್ಲ ಅಂತ ಹೇಳ್ತಾರ ಕಣೆ. ಸುಮ್ಕಿರು. ಎಲ್ಲಾರ ಮುಂದೆನು ನೀನ್ ಏನು ಸಾರ್ಕಡ್ ಬರ್ತೀಯಮ್ಮ ನೀನಂತೂ. ಇವಾಗ ಏನ್ ಬಿಡು, ನೀನೇನ್ ಬರಬೇಡ, ನಿನ್ಗೇನ್ ಗಾಡಿ ಕೂರ್ಸ್ಕೊಂಡೆ ಹೋಗಲ್ಲ. ನಾನ್ ಒಬ್ನೇ ಹೋದ್ರು ನನ್ ಗಾಡಿ ಹೋಗುತ್ತೆ. ಮಾತಾಡೋದ್ ನೋಡಿ ನೀನ್ ಹೆಂಗ್ ಮಾತಾಡ್ತೀಯ. ಇವಾಗ ಏನು ಹೋಗ್ತೀಯ ಕುಯ್ಕೊಂಬರಕ್ಕೆ, ನೀರ್ ಗಿರ್ ಏನಾರ ಕುಡ್ಕೊಂಡು ಒಂದ್ ಗಳಿಗೆ ಸುಧಾರಿಸ್ಕೊಂಡು ಆಮೇಕಿಂದ ಹೋಗ್ತೀಯ? ಇಲ್ಲ ಕಣ್ಕೊಡೆ, ಇಲ್ಲೇ ಗೌಡ್ರ ಮಂತ ಬೇರೆ ಹೋಗಿದ್ನಲ್ಲ, ಅಲ್ಲೇ ಅದೆಂತದ ಜ್ಯೂಸ್ ಎಲ್ಲ ಮಾಡ್ಕೊಟ್ಟಿದ್ಲು ಆ ಹುಡುಗಿ, ಬಹಳ ಚೆನ್ನಾಗಿತ್ತು ಜ್ಯೂಸು ನೀರೆಲ್ಲ ಅಲ್ಲೇ ಕುಡ್ಕೊಂಬಂದೆ. ಇನ್ನೇನ್ ತಿರ್ಗಾ ಇನ್ನೇನಕ್ಕೆ ಹೋಗಿ ಅದೇನ್ ಮಾವಿನ ಸೊಪ್ಪೆಲ್ಲ ಕುಯ್ಕೊಂಬರ್ತೀನಿ ಕಂಡ್ಬಿಡು ನಾನೇ ಹೋಗಿ. ತಾತಾಯ್ ತಾತ ತಾತಾಯ್ ಎಲ್ಲ ಹೋಗ್ತಿರಂಗಿದ್ಯಾ? ಎಲ್ ತಾತ ಹೋಗ್ತಿರೋದು? ಬಂದಲ್ಲ ಪಾಪ, ಎಲ್ಲೋಗಿದಲ್ಲ ಈಟೊತ್ತು. ಮಂತಾವೇ ಇರಲ್ಲ ಅಂತೀಯಲ್ಲ ನೀನು. ಈ ತಾತ ನೋಡಿ ಹೆಂಗ್ ಆಡ್ತೈತಂತ. ತಾತಾಯ್ ನಾನೇನು ಆಟ ಆಡಕ್ಕೇನು ಹೋಗಿರಲ್ ಕಣ್, ಸುಮ್ನಿರು. ಅಮ್ಮಯ್ಯ ಅಂಗಡಿ ತಾವ್ ಕಳಿಸ್ತಿತ್ತು, ಹೋಗಿ ಪುಳಿಯೋಗರೆ ಪಾಕೆಟ್ ತಗೊಂಬ ಅಂತ, ಅದಕ್ ಹೋಗಿದ್ದೆ. ಈ ತಾತ ನೋಡು. ಇರ್ಲಿ, ಎಲ್ಲೋಗ್ತಿದೆ ಹೇಳಿ, ಇವಾಗ ನಾನು ಬರ್ತೀನಿ ನಿನ್ ಜೊತೆ. ಜೊತೆ ಏನ್ ಮಾಡಕ್ ಬರ್ತೀಯ? ಅರ್ಧ ನನಗ್ ಗೋಳಾಯಿ ಕಣಕ್ಕ, ಏನು ಬೇಡ ಕಣಪ್ಪ, ಇಲ್ಲೇ ಮಂತಾವ್ಲ ಇರು. ನಾನು ತೋಟದ ಹತ್ರ ಹೋಗ್ತಿದೀನಿ, ಅಲ್ಲಿ ಬಂದ್ಬಿಟ್ಟು ಆ ಬಿಸ್ತಲ್ಲಿ ಯಾಕೆ ಅಯ್ಯ ಅನ್ಕೊಂಡ್ ಬರ್ತೀಯ? ಸುಮ್ಕಿರು, ಎಲ್ಲೂ ಬೇಡ. ಕಣಜು, ಆ ಹುಡ್ಗಾನು ಬರ್ತೀನಂತ ಹೇಳ್ತಿದ್ದಾನೆ, ಕರ್ಕೊಂಡ್ ಹೋಗಕ್ಕೆ ಏನು ಆಗಲ್ಲ. ಮಾವಿನ ಸೊಪ್ಪು ಬಾಳೆಗೊನೆ ಎಲ್ಲ ಒಬ್ನೇ ದಿನ ಇಟ್ಕೊಂಬರಕ್ ಆಗಲ್ಲ. ಆ ಹುಡ್ಗಾನು ಮಾವಿನ ಸೊಪ್ಪು ಏನಾರು ಇಟ್ಕೊಂಡ್ತಾನೆ ಕೈಲಿ, ಕರ್ಕೊಂಡೋಗು, ಏನು ಆಗಲ್ಲ.
ಕಣೆ ನಿನಗ್ ಗೊತ್ತಾಗಲ್ ಕಣ ಸುಮ್ನಿರೇ. ಅಯ್ಯ ನನಗ್ ಕಷ್ಟ ಆದ್ರೂ ಪರವಾಗಿಲ್ಲ, ನಾನೇ ಹೋಗಿ ಕುಯ್ಕೊಂಡ್ ತಗೊಂಬರ್ತೀನಿ ಕಣ್ ಸುಮ್ನಿರೇ. ನಿನಗ್ ಗೊತ್ತಾಗಲ್ಲ ಅವ್ನ್ ಯಾರ ಮಾತ್ ಕೇಳ್ತಾನ ಅನ್ಕೊಂಡಿದ್ಯಾ? ನಾನು ಸುಮ್ಕೆ ಮಾವಿನ ಸೊಪ್ಪ ಏನಾರ ಕೀಳ್ತಿರೋದ್ ನನ್ ಕೆಲ್ಸ ನಾನ್ ಮಾಡ್ತಿರ್ತೀನಿ. ನನ್ನ ಮಗ ಅಲ್ಲಿ ಇಲ್ಲಿ ಮರ ಹತ್ತೋದು, ಆ ಜೇನ್ಗುಡಿ ಕಲ್ಲು ಹೊಡಿಯೋದು, ಅದು ಇದು ಅವತಾರಗಳು ಮಾಡ್ತಿರ್ತಾನೆ. ಮತ್ ಹಬ್ಬದ ದಿವಸ ಮತ್ತೆ ಏನಾರ ಎಡವಟ್ ಗಿಡವಟ್ ಮಾಡ್ಕೊಳೋನು ಏನು ಬೇಡ ಕಣ್ ಸುಮ್ನಿರಮ್ಮ. ಅವ್ನು ಮಂತಾವ್ಲ ಇರ್ಲಿ. ನಾನೇನು ತರ್ಲೆ ಏನು ಮಾಡಲ್ ಕಣ್ ಸುಮ್ನಿರು. ಈ ತಾತ ನೋಡಿ ಹೆಂಗ್ ಹೇಳ್ತೈತಂತ. ಯಾರು ನೀನ್ ಹೇಳದ್ ನೋಡಿದ್ರೆ ನಿಜ ಅನ್ಕೋಬೇಕು, ಹಂಗ್ ಹೇಳ್ತಿರ್ತೀಯ ಯಾವಾಗ್ಲೂನು. ಅದೇ ನಾನು ಏನು ತರ್ಲೆ ಮಾಡಲ್ ಕಣಜಿ. ಎಲ್ಲಾರ ಮುಂದೆನು ನೀ ತಾತ ಸುಮ್ನೆನೆ ತರ್ಲೆ ತರ್ಲೆ ಅನ್ಕೊಂಡು ಹೇಳ್ಕೊಂಡ್ ಬರುತ್ತಲ್ಲ ಅಜ್ಜಿ. ನೋಡಜ್ಜಿ ತಾತ ಸುಮ್ನಿರಪ್ಪ, ನೀನೇನ್ ಬೇಜಾರ್ ಮಾಡ್ಕೋಬೇಡ. ನಿಮ್ ತಾತ ಹೇಳ್ದಂಗಿರುತ್ತ. ನಿಮ್ ತಾತನ್ ಬುದ್ಧಿ ನಾನೇನ್ ಇವತ್ತಿನ ನೋಡ್ತಿಲ್ಲ, ಸುಮ್ಕಿರು, ನೀನೇನ್ ಬೇಜಾರ್ ಮಾಡ್ಕೋಬೇಡ. ಬರ್ತಾನ್ ಕಣ್ ಕರ್ಕೊಂಡ್ ಹೋಗಜ. ಆ ಹುಡ್ಗ ಏನ್ ತರ್ಲೆ ಮಾಡ್ತಾನಂತ ಹೇಳ್ತಿದ್ಯಾ ನೀನು? ನೀನು ಬಾರಪ್ಪ ಇನ್ನೇನು. ನೀನ್ ಯಾರ ಮಾತು ಕೇಳ್ತೀಯ ಹೇಳು? ನಿನಗೇನ್ ಇಷ್ಟ ಆಗುತ್ತೋ ಹಂಗೆ ಮಾಡೋದಲ್ವಾ ನೀನು? ಹಿಡ್ದಿದ್ದಟ ಇನ್ನೇಲ್ ಬಿಡ್ತೀಯ? ನಿಮ್ಮ ಅಜ್ಜಿ ಅರ್ಧ ನಿನ್ಗೆ ಸಪೋರ್ಟ್ ಬೇರೆ ಅದ್ರಲ್ಲೂನು. ಇನ್ನೇನ್ ಮಾಡಕ್ಕಾಗುತ್ತೆ? ಬಾ ಹೋಗೋಣ ಬಾ. ಈಗಳೇ ಇವಾಗ್ಲೇ ಹೇಳ್ತಿದ್ದೀನಿ ನೋಡು. ಹೇಳ್ದಂಗೆ ನಾನು ಏನ್ ಹೇಳ್ತೀನೋ ನನ್ನ ಮಾತು ಕೇಳ್ಕೊಂಡು ಸುಮ್ಮಕ್ ತೆಪ್ಪಕ್ ಬಂದ್ರೆ ಬಚಾವ್ ನೀನು. ಇಲ್ಲ ಅಂದ್ರೆ ಏನಿಲ್ಲ, ಮರ ಹತ್ತೀನಿ, ಅದ್ ಮಾಡ್ತೀನಿ, ಆ ಅಣ್ಬೇಕು ಈ ಅಣ್ಬೇಕು ಅಂತ ಏನಾರ ತರ್ಲೆಗಿರ್ಲೆ ಮಾಡ್ದೆ ಅಂದ್ರ ಏನಿಲ್ಲ ನೋಡು. ತಾತ ತಾತ ಮತ್ತೆ ಚಿಕ್ಕಪ್ಪವ್ರು ಯಾಕೆ ತಾತ ನೆನ್ನೆ ಸಂಜೆನೆ ಬರ್ತೀವಂತ ಹೇಳಿದ್ರೆ ಯಾಕ ಬಂದೇ ಇಲ್ಲ? ಯಾಕೆ ತಾತ ಯಾವಾಗ ಬರ್ತಾರಂತೆ? ಈ ತಾತಾದ್ರೂ ಬಂದೇ ಇಲ್ಲ. ಬರ್ತಾರ ಕಣ್ ಬಾಳ. ಅವ್ರಿಗೆ ಏನ್ ಕೆಲ್ಸ ಆಯ್ತಾ ಏನೋ ಪಾಪ ನಿಮ್ ಚಿಕ್ಕಪ್ಪಂಗೆ. ಬಾ, ಆಫೀಸಲ್ಲೆಲ್ಲ ಕೆಲ್ಸಗಳು ಇರುತ್ತಂತ ಹೇಳ್ತಿರುತ್ತಲ್ಲ. ಇನ್ನೇನ್ ಬರ್ತಾರ ಕಣ್ ಬಾರ. ಹಬ್ಬ ಅಲ್ವಾ, ನಾಳೆ ಅಲ್ವಾ ಹಬ್ಬ ಇರೋದು. ಸಂಜೆ ಅಷ್ಟೊತ್ತಿಗೆ ಬರ್ತಾರ ಕಣ್ ಬಾ. ಇದ್ಯಾಕಪ್ಪ ಎಲ್ಲ ಹೋಗ್ತಿರಂಗಿದಿರೋ ಈ ಬಿಸ್ಲಲ್ಲಿ? ಎಲ್ಲಪ್ಪ ಹೋಗ್ತಿರೋದು? ಪಾಪ ಎಲ್ಲ ಹೋಗ್ತಿದ್ದೀರ ನೀನು ನಿಮ್ ತಾತ? ಪಾಪ ಹೋಗಣ, ತೋಟುತ್ತಾ ಹೋಗ್ತಿದ್ದು ಕಣವು. ಈ ಹುಡುಗ ಬರ್ಬೇಡ ಕಣ, ಬರ್ಬೇಡ ಮಂತವ್ಲ ಇರ ಅಂತ ಹೇಳಿದ್ರೆ ಈ ಹುಡುಗ ಮಾತ್ ಕೇಳ್ದಂಗೆ ಆಟ ಮಾಡ್ಕೊಂಡ್ ಬರ್ತಿದ್ದಾನ ಕಣಪ್ಪ. ಏನ್ ಮಾಡೋಣ ಅಪ್ಪ? ತೋಟುತ್ತಾವ ಇನ್ನೇನ್ ಮಾಡಕ್ ಹೋಗ್ತಿದ್ದೀರಾ? ಇನ್ನೇನ್ ಹಸುಗಳಿಗೆಲ್ಲ ನಾನೇ ನೀರ್ ಕುಡ್ಸಿ ಇನ್ನೊಂದ್ಸಲಿ ಮೇವೆಲ್ಲ ಹಾಕ್ ಬಂದಿದ್ದೀನಿ ನೆರಳಲ್ಲಿ ಕಟಾಕಿ. ಇನ್ನೇನ್ ಮಾಡಕ್ ಹೋಗ್ತಿದ್ದೀರಾ? ನಡ್ರಿ ಇನ್ನೇನು. ಆಮೇಕಿಂದ ಬೇಕಾರೆ ಸಂಜೆ ಕಡೆಯಿಂದ ಇನ್ನೇನ್ ಹಸುಗಳಿಗೆ ಇಟ್ಕೊಂಬರಕ್ ಬರ್ತಿರಲ್ಲ, ಆಮೇಕಿಂದ ಬರೀರಂತೆ. ನಡ್ರಿ, ಇನ್ನೇನ್ ಮಾಡಕ್ ತೋಟುತ್ತಾವ ಹೋಗ್ತಿದ್ದೀರಾ? ಹೆಂಗ ಒಳ್ಳೆ ಕೆಲಸ ಮಾಡಿ ಹಾಕಂಡ್ಲ ಪಾಪ. ಹೆಂಗ ನಾವೇ ಹೋಗ್ತಿದ್ವಿ ನೇನು ಹಸುಗಳಿಗೆ ನೀರ್ ಕುಡ್ಸಿ ಒಂದ್ ಸ್ವಲ್ಪ ಮೇವಾಗ್ ಬರೋಣ ಅಂತ. ಹೆಂಗ ನೀನೇ ಮಾಡಿಯ? ಆದ್ರೂ ಒಂದ್ ಸ್ವಲ್ಪ ತೋಟುತ್ತಾವ ಕೆಲಸ ಆಯ್ತ್ ಕಣ. ಬಾಳೆಗೆನೆ ಕುಯ್ಕೊಂಡು ಹಂಗೆ ಒಂದ್ ಸ್ವಲ್ಪ ಮಾವಿನ ಸೊಪ್ಪು ಅವು ಇವು ಎಲ್ಲ ಕುಯ್ಕೊಂಬರೋದೈತೆ. ಹೋಗಿ ಕುಯ್ಕೊಂಬರ್ತೀವಿ ಕಣ್ ಸುಮ್ನಿರು. ಆಮೇಕಿಂದ ಬರ್ತೀವಿ, ನೀನ್ ಹೋಗಿರು ಕಣಪ್ಪ. ಬಾಳೆಗೊನೆ ನೀನು ಇವತ್ತು ಕುಯ್ಕೊಂಬರ್ತೀನಂತ ಹೇಳ್ತಿದ್ಯಲ್ಲ, ಒಂದ್ ವಾರದ ಮುಂಚೆನೆ ಕುಯ್ಕೊಂಬಂದಿದ್ರೆ ಅದೊಂಥರ ಹಣ್ಣಾಗಿರೋದು. ಇನ್ನು ಹಣ್ಣಾಗಿಲ್ಲ ಏನಿಲ್ಲ, ಇವಾಗ ಕುಯ್ಕೊಂಬಂದ್ ಏನಪ್ಪ ಪ್ರಯೋಜನ? ಸುಮ್ಕಿರು, ಏನು ಬೇಡ ಇನ್ನೇನು. ಹಬ್ಬ ಇಟ್ಕೊಂಡು ನೀನು ಇವತ್ತು ಹೋಗಿ ಬಾಳೆಗೊನೆ ಕುಯ್ಕೊಂಬರ್ತೀನಂತ ಹೇಳ್ತಿದ್ಯಲ್ಲಪ್ಪ. ಏ ಪಾಪ ಹಂಗಲ್ ಕಣವ್. ಬಾಳೆ ಕಾಯಲ್ಲ ನಾನು ಹೇಳ್ತಿರೋದು. ಅದೇ ಇದ್ರಲ್ಲೇನೆ ಒಂದು ಮರದಲ್ಲೇನೆ ಒಂದು ಹಣ್ಣಾಗೈತ್ ಕಣ, ಅದಕ್ಕೂ ಕುಯ್ಕೊಂಬರೋದಂತ ಹೋಗ್ತಿರೋದು. ಪೂರಾ ಹಣ್ಣಾಗ್ಬಿಟ್ಟೈತೆ, ನೀನ್ ನೋಡಿಲ್ಲನು? ಏನಪ್ಪ ಹಂಗಾರೆ ಕುಯ್ಕೊಂಬ ಹೋಗು. ನಾನ್ ನೋಡೇ ಇಲ್ಲ ಕಣಪ್ಪ. ಅದೆಲ್ಲ ಹಣ್ಣಾಗೈತೆ ಏನ ಆಗೈತೆ? ನನಗ್ ಗೊತ್ತೈತೆ ಅದೆಲ್ಲ ಹಣ್ಣಾಗೈತಂತ. ನಾನು ಹೋಗಿ ಕುಯ್ಕೊಂಬರ್ತೀನಿ, ನೀನ್ ಹೋಗಪ್ಪ. ಈಗ ಮಂತವ, ಇನ್ನೇನ್ ಮಾಡಕ್ಕಾಗುತ್ತೆ? ಪಾಪ ಹೋಗ್ತೇನ ನಿಮ್ಮ ಅಪ್ಪನ ಜೊತೆ? ನಾನೇ ಅತ್ಲಾಗಿ ಮಾವಿನ ಸೊಪ್ಪು ಬಾಳೆಹಣ್ಣು ಕುಯ್ಕೊಂಬರ್ತೀನಿ, ನೀನ್ ಹೋಗ ಮಂತಾವ್. ಇನ್ನೇನ್ ಮಾಡಕ್ಕೆ ಈ ಬಿಸ್ಲಲ್ಲಿ? ಇಲ್ಲ ಕಣ, ಹೋಗಪ್ಪ. ಹೆಂಗ ಜೊತೆ ಕರ್ಕೊಂಬಂದಿದ್ಯಾ, ನಿನ್ ಜೊತೆಲೆ ಕರ್ಕೊಂಬರುವಂತೆ ಹೋಗು. ನೀನು ಬಾಳೆ ಎಲೆ ಅವು ಇವು ಮಾವಿನ ಸೊಪ್ಪು ಬೇರೆ ಕುಯ್ಕೊಂಬರ್ಬೇಕಂತ ಹೇಳ್ತಿದ್ಯಾ. ಬಾಳೆಗೊನೆ ಎಲ್ಲ ಇನ್ನು ಕೆಲ್ಸಗಳಿದಾವೆ, ಕರ್ಕೊಂಡೋಗಿ ಏನು ಆಗಲ್ಲ. ಇನ್ನೇನು ಮಂತಾವ್ ಬಂದ್ಬಿಟ್ಟು ಅಲ್ಲೂ ಹುಡುಗರ ಜೊತೆ ಅಲ್ಲಿ ಇಲ್ಲಿ ಆಟ ಆಡಕ್ ಹೋಗ್ತಾನೆ. ಹೋಗ್ಲ ಪಾಪ, ತಾತನ್ ಜೊತೆ ಹೋಗಿ ಅದೇನ್ ಕೆಲಸ ಮುಗಿಸ್ಕೊಂಬರ್ರಿ. ಹೋಗಲ್ಲ ಪಾಪ. ಆ ಹುಡುಗರು ಯಾಕ ಈಟತ್ತಾದ್ರೂ ಬಂದೇ ಇಲ್ಲ? ನಿನ್ನೆ ಸಂಜೆ ಕಡೆಯಿಂದಾನೇನೋ ಬರ್ತೀವಂತ ಹೇಳ್ತಿದ್ದೆ ಫೋನಲ್ಲಿ. ಇವಾಗ ನೋಡಿದ್ರೆ ಯಾಕ ಈಟತ್ತಾದ್ರೂ ಬಂದಿಲ್ಲ? ಯಾವಾಗ ಬರ್ತಾರಂತ ಫೋನ್ ಮಾಡಿದ್ರೇನ ಅವರು? ಹೊಲ್ಟಾರಂತೇನಾ ಕಣಪ್ಪ? ನೆನ್ನೆನ ಕೆಲ್ಸ ಇತ್ತಂತೆ, 2-3 ದಿವಸ ಬೇರೆ ರಜೆ ಆಗ್ಬೇಕು ನೋಡು. ಅದಕ್ಕೆ ಕೆಲ್ಸಗಳಿದ್ದು ಎಲ್ಲ ಮುಗಿಸ್ಕೊಂಡು ಇನ್ನೇನು ಬೆಳಿಗ್ಗೆಯಿಂದ ಬರೋಣಂತ ಬರ್ತಿದೀವಿ ಕಣಣ ಅಂತ ಹೇಳ್ದ. ಸರಿ ಕಣ ಆಯ್ತು ಬರ್ರಪ್ಪ ಅಂತ ಫೋನ್ ಮಾಡಿದ್ದ, ಅವನೇ ಮಾಡಿದ್ದ. ನಾನೇನು ಮಾಡಕ್ ಹೋಗಿರಲ್ಲ. ಇನ್ನೇನು ಬರ್ತಿದಾರಂತೆ ತಿಂಡಿ ತಿನ್ಕೊಂಡು ಬರ್ತಾರೆ ಇನ್ನೇನು. ಕಣ್ತಾತ ನಮ್ ಬಾಳೆ ತೋಟದಲ್ಲಿ ಬಾಳೆಹಣ್ಣಾಗಿದಾವ. ನಾನು ಬರೀ ಕಾಯಿದಾವ ಅನ್ಕೊಂಡಿದ್ದೆ, ಹಣ್ಣಾಗಿದಾವನ್ನು. ತಾತಾಯಿ ಹಣ್ಣಾಗಿದ್ರು ನೀನೊಂದ್ ಮಾತು ಹೇಳಿಲ್ವಲ್ಲ ನನಗೆ? ಯಾಕೆ ಹೇಳಿಲ್ಲ ನನಗೆ? ನಿನ್ಗೆ ಹೇಳ್ಬೇಕು, ನಿನ್ಗೆ ಹೇಳ್ಬಿಟ್ರೆ ಆಯ್ತು. ಇನ್ನೇನು ಊರು ಹುಡುಗರಿಗೆಲ್ಲ ಜೊತೆಗೆ ಹಾಕೊಂಡ್ಬಿಟ್ಟು ಇನ್ನೇನು ಬಂದು ದಿಸಕ್ಕೆ ಒಂದೊಂದ್ 10-20 ಕುಯ್ಕೊಂಡ್ ತಿನ್ಕೊಂಡು ಹೋಗ್ಬಿಡ್ರಿ ಅತ್ಲಾಗಿ. ಪೂರಾ ಒಂದ್ ಗೊನೆನು ಇಲ್ದಂಗೆ. ಆಹಾ ಹೆಂಗ್ ಹೇಳ್ತೀಯ ನೋಡ. ನನ್ಗೆ ಹೇಳೇ ಇಲ್ವಲ್ಲ ತಾತ ಒಂದ್ ಮಾತಂತ. ಸುಮ್ಮಗ್ ಬಾರ, ಇನ್ನೇನು ಹೋಗನ್ ಬಾರ. ಏನ್ ಹಿಂಗ್ ಹಣ್ಣಾಗ್ಯವೆ? ನನಗ್ ಗೊತ್ತೇ ಇಲ್ಲ. ನಾನು ಬರೀ ಕಾಯಿದಾವ ಅನ್ಕೊಂಡಿದ್ದೆ.
ಅದಕ್ಕೆ ನಮ್ ತಾತ ಹೇಳೇ ಇಲ್ಲ. ಮೊದ್ಲೇ ಗೊತ್ತಾಗ್ಬಿಟ್ಟಿದ್ರೆ ಏನಿಲ್ಲ. ನಾನು ನಮ್ ಚಂದು ಪ್ರವೀಣ ಎಲ್ಲಾರು ಬಂದ್ಬಿಟ್ಟು ದಿವಸ ಒಂದೊಂದ್ ಚೂರ್ ತಿನ್ಕೊಂಡು ಹೋಗ್ತಿದ್ದು. ನಮ್ ತಾತಂಗೆ ನಮ್ ಗೊತ್ತಾಗ್ಬಿಟ್ರೆ ಎಲ್ಲಾರ್ಗೂ ಕರ್ಕೊಂಬಂದ್ ತಿನ್ನಿಸ್ಬಿಡ್ತಾನಂತಾನೆ ಹೇಳೇ ಇಲ್ಲ ಒಂದ್ ಚೂರುನು. ಓಯ್, ಅದು ದೊಡ್ಡದಾಗೈತಲ್ಲ ಗೊನೆ, ಅದನ್ನ ಕುಯ್ಕ. ಇದು ಸಿಕ್ಕಿದ್ ಬೇಡ. ದೊಡ್ಡದೇನು ಮಾಡಕ್ಕ, ಏನು ಬೇಡ ಕಣ್ ಸುಮ್ನಿರು ಸಾಕು. ಈ ಹಬ್ಬಕ್ಕೆ ದೊಡ್ಡ ತಗೊಂಡೋಗ್ಬಿಟ್ಟು ಸುಮ್ಕೆ ಮನೇಲೆಲ್ಲ ಇದ್ ಕೊಳತೋಗಂಗ್ ಆಗ್ಬಿಡ್ತಾವೆ. ಏನೋ ಬೇಡ ಕಣ್ ಸುಮ್ನಿರು ಸಾಕು, ಚಿಕ್ಕದೆ ಕುಯ್ಕಣ್ತೀನಿ. ಮಾಡ್ಕೊ ಹೋಗು. ದೊಡ್ಡದಿದ್ರೆ ದಿನಾಲೂ ತಿನ್ಬೋದಿತ್ತಪ್ಪ. ನೀನ್ ನೋಡ, ನೀನು ಇದ್ರಲ್ಲೂ ಕಂಜೂಸ್ ಮಾಡ್ತೀಯ. ಏನ್ ದುಡ್ಡು ಕೊಟ್ಟು ತಗೋಬೇಕಾ? ದೊಡ್ಡದನೆ ಕುಯ್ಕೊಂಡಿದ್ರೆ ಆಗ್ತಿರಲ್ವಾ? ಬಿಡು, ದೊಡ್ಡದೆ ಕುಯ್ಕೊಂಡ್ ತಿನ್ಕೊಂಡ್ ಸುಮ್ನಿರ ಅತ್ಲಾಗಿ. ನೀನ್ ತಿಂದಿಲ್ಲ ಅಂದ್ರೆ ಆಮೇಲೆ ಇರೋದು ಏನ ಆಸೆಗೆ ಒಂದೋ ಎರಡೋ ಕುಯ್ಕೊಂಡ್ ತಿಂತೀಯ, ಆಮೇಕಿಂದ ಅಲ್ಲೇನೇನ ಬಿಟ್ಬಿಡ್ತೀಯಲ್ಲ, ಆಮೇಲೆ ಗೊತ್ತಾಗೋದು ನಿನಗೆ ತಿನ್ಲಿಲ್ಲ ಅಂದ್ರೆ. ಇವಾಗ ಯಾಕೆ ಹೇಳು, ಇವಾಗೇನ್ ದೊಡ್ಡದೆ ಕುಯ್ಕೊಂಡ್ ತಿನ್ಕೊಂಡ್ ಸುಮ್ನಿರು. ಏಯ್ ಏಯ್, ಯಾರ ಅದು ತೋಟದಲ್ಲಿ ಏನಾರ ಮಾಡ್ತಿದ್ದೀರಾ? ಹಾ, ಬಂದೆ ಬಂದೆ ತಡ್ರಿ, ಬಂದ್ರಿಟ್ಟು. ಯಾರ ಕೂಕಣ್ ತಿರಂಗಿದಾರ ಕಾಣ್ತಾತಾವ್ ನೋಡಲೆ. ಬಂದೆ ಬಂದೆ ತಡ್ರಿ ಒಂದ್ರೇಟು ಅಂತ ಹೇಳ್ತಿದಾರೆ. ಯಾರ್ ತಾತ? ನಮ್ ತೋಟಕ್ ಬಂದ್ಬಿಟ್ಟು ನಮ್ಗೇನೇನೆ ಯಾರು ಎದುರ್ತಿರಂಗಿದಾರೆ? ಯಾರು ಇಲ್ಲ ಕಣ್ ಸುಮ್ನಿರ, ನಮ್ಮವ್ರೆ ಯಾರು ಇರ್ತಾರೆ. ಬಾಳೆಹಣ್ಣು ಯಾರು ಕುಯ್ಕೊಂಡು ಹೋಗಕ್ಕೆ ಯಾರು ಬಂದಾರಂತ ಹಿಂಗೆ ಯಾರ ಗದ್ರಿಸಿದಾರೆ, ಬರ್ತಾರ ಕಣ್ ಸುಮ್ನಿರೋದ್, ಯಾರು ನೋಡೋಣ. ರಂಗಪ್ಪ, ನೀನೇನಾ? ಹೋ, ಹೋಗ್ರಿ ಅತ್ಲಾಗಿ. ನಾನು ಒಂದೇ ಉಸ್ರಿಗೆ ಓಡ್ ಬಂದಲ್ಲೋ. ಯಾರ ಬಾಳೆಗೊನೆ ಯಾರ ಕುಯ್ಕೊಂಬರಕ್ ಬಂದ್ಬಿಟ್ಟಿದಾರ. ಇನ್ನೇನು ಹಬ್ಬದ ಸೀಸನ್ ಅಲ್ವಾ, ಎಲ್ಲ ಕುಯ್ಕೊಂಡು ಹೋಗ್ಬಿಟ್ಟು ಮಾರ್ಕಣಕ್ ಗಿರ್ಕಣಕ್ಕೆ ಏನಾರ ಬಂದಿರ್ಬೇಕು ಅಂದ್ಕೊಂಡು ನಾನು ಎದ್ನೋ ಬಿದ್ನೋ ಅಂತ ಓಡ್ ಬಂದಲ್ಲೋ ಮರ. ಯೋ ನೀನು ಮನ್ಕಾಯ ಹೋಗತ್ಲಾಗಿ. ನಾನ್ ಕಣ ರಂಗಪ್ಪ ಅಂತ ಒಂದ್ ಮಾತು ಹೇಳಿದ್ರೆ ಆಗ್ತಿರಲ್ವೇನ ನೀನು? ನಾನು ಆ ಸ್ಕೂಲ್ನೆಲ್ಲ ನೀರ್ ಕುಡಿಸ್ತಿದ್ದವನು, ಅಲ್ಲೇನೆ ನೀನು ಎದ್ನೋ ಬಿದ್ದು ಅಂತ ಓಡ್ ಬಂದೆ. ಯಾರ್ದೋ ಸೌಂಡ್ ಬೇರೆ ಆಗ್ತಿತ್ತಲ್ಲ. ನಾನು ಇದೇನಪ್ಪ ಇದು, ಇವ್ನ್ ರಂಗಪ್ಪ ಬೇರೆ ಮಂತಾವ್ ಬೇರೆ ಹೋಗ್ತೀನಂತ ಹೋದ, ಯಾರು ಬಂದಾರ ಏನೋ ತೋಡ್ದಲ್ಲ ಅಂದ್ಕೊಂಡು ಓಡ್ ಬಂದೆ ಕಣೋ. ನಾನೇ ಕಣ, ಅದ್ಯಾಕೆ ಹಿಂಗ್ ಓಡ್ ಬಂದೆ, ಯಾಕೆ ಏನಾಯ್ತಾ? ಇವನು ತಿರ್ಗಾ ಏನಾಯ್ತಂತ ಬೇರೆ ಕೇಳ್ತಿದ್ದಾನೆ. ಹೇಳಿಲ್ವೇನೋ ಅವಾಗ್ಲೇನೇನೆ, ನೀನು ಬೇರೆ ಮಂತಾವ್ ಹೋಗ್ತೀನಂತ ಬೇರೆ ಓದ್ನೋಲು. ಅದಕ್ಕೆ ನಾನು ತೋಟದತ್ರ ಯಾರು ಇಲ್ಲ ಏನಿಲ್ಲ, ಸದ್ ಬರ್ತಿತ್ತು. ಕುಯ್ಕೋ ಅಂತ ಬೇರೆ ಮಾತಾಡ್ತಿದ್ರಲ್ಲಪ್ಪ ನೀವು. ನಾನು ಯಾರ ಕಳ್ರೋ ಏನೋ ಬಂದ್ಬಿಟ್ಟಿದ್ದಾರೆ ಬಾಳೆಗೊನೆ ಎಲ್ಲ ಕುಯ್ಕೊಂಡು ಹೋಗೋದಕ್ಕೆ. ಇವನ್ ಬೇರೆ ರಂಗಪ್ಪ ಬೇರೆ ಇವಾಗಿನ್ನು ಮಂತಾವ್ ಹೋದ್ನಲ್ಲ ಅಂತ ನಾನು ಹಸ್ಗುಳಿಗೆ ಬೇರೆ ನೀರ್ ಕುಡಿಸ್ತಿದ್ದೆ. ಹಂಗೆ ನೀವು ಮಾತಾಡ್ತಿದ್ದಿದ್ ಬೇರೆ ಶಬ್ದ ಬಂತು ನೋಡು, ಅವಾಗ ಎದ್ನೋ ಬಿದ್ನೋ ಅಂತ ಓಡ್ ಬಂದೆ ಕಣಪ್ಪು. ಏನಾಯ್ತ ಏನ ಅಂದ್ಕೊಂಡು ನೀವಿದ್ರಲ್ಲ, ಅದಕ್ಕೊಂದ್ ಸ್ವಲ್ಪ ಸಮಾಧಾನ ಆಯ್ತು. ಅಲ್ಕಣ, ಒಂದ್ ಮಾತು ಹೇಳೋದಲ್ವೇನ ನೀನು, ಬಾಳೆಗೊನೆ ಕುಯ್ಕೊಂಡು ಹೋಗ್ತಿದ್ದೀನಂತ? ಹೋಗ್ರಿ ಅತ್ಲಾಗಿ. ನೀನು ಇದೆಯಲ್ಲ, ನೀನು ಒಂದೊಂದೆರಡು ತರದ ಅವತಾರ ಅಲ್ಲ ಕಣ. ಮನೆಗೆ ಹೋಗ್ತೀನಿ ಅಂತ ಹೋಗ್ಬಿಟ್ಟು ತಿರ್ಗಾ ನೀನು ಬಾಳೆ ಗೊನೆ ಕುಯ್ಕೊಂಬರಕ್ ಬಂದಿಯಪ್ಪ. ಹೋಗು. ಹಂಗಲ್ ಕಣ ಶಂಕರಪ್ಪ, ಮಂತಾವ್ಲೆ ಹೋಗಿದ್ದೆ, ಹೋಗಿ ತಿರ್ಗಾ ಬಂದೆ ಕಣವ್. ನಮ್ಮ ಅಜ್ಜಿ ಇದ್ದಿದ್ದು ಇನ್ನೇನು ಸಂಜೆ ಕಡೆಯಿಂದ ಪುರ್ಸೊತ್ತಾಗಲ್ಲ ಏನಿಲ್ಲ. ಮನೆಗೆ ಒಂದ್ ಸ್ವಲ್ಪ ಮಾವಿನ ಸೊಪ್ಪು, ನಾಳೆ ಹಬ್ಬಕ್ಕೆ ಮಾವಿನ ಸೊಪ್ಪು, ಹಂಗೆ ಹೂವ, ಬಾಳೆ ಎಲೆ, ಬಾಳೆಗೊನೆ ಎಲ್ಲ ಕುಯ್ಕೊಂಬಂದ್ಬಿಡು ಅಂತ ಹೇಳಿದ್ರು. ಅದಕ್ಕತ್ಲಾಗಿ ಇನ್ನೇನು ಮಂತಾವ್ ಕುತ್ಕೊಂಡು ಇನ್ನೇನು ಮಾಡೋಣ ಅಂತ ನಮ್ಮ ಹುಡ್ಗನ್ ಕರ್ಕೊಂಡು ಬಂದೆ ಕಣ. ಅಷ್ಟರಲ್ಲಿ ಹಿಂಗ ಆಗೈತ್ ನೋಡು, ನೀನು ಬಂದಿಯ. ಇವಾಗ ಒಂದ್ ಕೆಲಸ ಮಾಡುವ, ನಮ್ಮ ಹುಡ್ಗಿದ್ದವನು ದೊಡ್ಡ ಗೊನೆ ಕುಯ್ಕೊಳ್ತಾತ ಅಂತ ಬೇರೆ ಹೇಳ್ತಿದ್ದಾನೆ. ನಮ್ಮ ಮಂದಿಗೆ ದೊಡ್ಡ ಗೊನೆ ತಗೊಂಡ್ ಹೋಗ್ಬಿಟ್ಟು ಏನ್ ಮಾಡೋಣ, ನಾನು ಅರ್ಧ ನೀನ್ ಅರ್ಧ ಮಾಡ್ಕೊಂಡಂತೆ. ಬಾ ಅಲ್ಲೇನೇನೆ, ಇನ್ನೇನು ಸುಮ್ಕೆ ನೀನು ಏನ್ ತಗೊಂಡ್ ಬರಕ್ ಹೋಗ್ಬೇಡ, ದುಡ್ಡು ಕೊಟ್ಟು ತಗೊಂಡ್ ಬರಕ್ ಬಿಡ್ಬೇಡ, ನಮ್ಮದ್ರಲ್ಲೇ ಕೊಡ್ತೀನಿ. ಇರ್ಲಿ ಹೋಗ, ನನ್ಗೇನು ಬೇಡ, ಬಾಳೆಹಣ್ಣೇನು ಬೇಡ, ಇರ್ಲಿ ಹೋಗು. 1 kg 1-2 kg ತಗೊಂಡ್ರೆ ಸಾಕಾಗುತ್ತೆ ನಮ್ಗೇನು. ಹೇಳ್ದಷ್ಟು ಮಾಡು, ಎಷ್ಟ್ ಮಾತಾಡ್ತೀಯ ನೀನು? ನಾನೇ ನೆನೆ ದೊಡ್ಡ ಗೊನೆನೆ ಕುಯ್ಕೊಳ್ತೀನಿ. ನಮ್ಮ ಹುಡ್ಗಂಗೆ ಹಂಗೆ ನಿಮ್ಗೆ ನಮ್ಮ ನೇತ್ರಮ್ಮಂಗೂ ನಮಗೂ ಆಗ್ಬಿಡುತ್ತೆ. 1-2-3 ಮನೆಯಿಂದ ಆಗುತ್ತೆ. ದೊಡ್ಡ ಗೊನೆನೆ ಕುಯ್ಕೊಂಡಿದೀನಿ, ಸರಿನಾ? ಕಣ, ಆಯ್ತು ಬಿಡು, ಇನ್ನೇನ್ ಮಾಡಕ್ಕಾಗುತ್ತೆ. ಅಲ್ಕಣ, ನನಗೂ ಒಂದ್ ಸ್ವಲ್ಪ ಬಾಳೆ ಎಲೆ ಹಂಗೆ ಮಾವಿನ ಸೊಪ್ಪೆಲ್ಲ ಕುಯ್ಕೊಂಬಿಕ್ಕಿತ್ ಕಣ. ನಡಿ, ನಾನು ಕುಯ್ಕೊಂಡ್ತೀನಿ ಅತ್ಲಾಗಿ. ಏನ್ ನಿಮ್ಮದ್ರಲ್ಲಿ ಇದಾವೇನಾ? ಚೆನ್ನಾಗಿದಾವ ಎಲೆಗಳು? ಅಲ್ವಲ್ಲ ರಂಗಪ್ಪ, ನೀನು ಮೊಮ್ಮಗನ್ ಕರ್ಕೊಂಬಂದಿಯಲ್ಲೋ ಬಾಳೆ ತೋಟದತ್ರ. ಅಲ್ಲೇ ನೋಡ್ಕೊಂಡ್ಬಿಟ್ಟಿದ್ದಾನ ಬಿಡು, ಹಣ್ಣಾಗಿರೋದೆಲ್ಲ. ಇನ್ನೇನು ಹುಡುಗರಿಗೆಲ್ಲ ಕರ್ಕೊಂಬಂದು, ಹೆಂಗ ಸ್ಕೂಲಿಗೆ ರಜೆ ಬೇರೆ ಐತೆ, ಇರೋದಕ್ಕೂ ಅದಕ್ಕೂ ಹುಡುಗರಿಗೆಲ್ಲ ಕರ್ಕೊಂಬಂದ್ಬಿಟ್ಟು ಏನಿಲ್ಲ, ಒಂದೇ ಒಂದು ಬಾಳೆಹಣ್ಣು ಬಿಡಲ್ಲ, ಹಂಗ್ ತಿನ್ನಿಸ್ತಾನ. ಸುಮ್ನಿರು ನೀನು ಮೊಮ್ಮಗ. ತಾತಾಯ್, ಶಂಕರ ತಾತ, ಸುಮ್ಕಿರು ನೀನು. ನಮ್ ತಾತಂಗೆ ಏನೇನೋ ಹೇಳಕ್ ಬರ್ಬೇಡ ನೀನು. ನಾನ್ ಕರ್ಕೊಂಡ್ ಬರ್ತೀನಂತೆ, ನಾನು ಯಾವತ್ತಾದ್ರೂ ಕರ್ಕೊಂಡ್ ಬಂದಿನಿ ಅಂತ ಕೇಳು ನಮ್ ತಾತಂಗೆ. ಹಂಗೆಲ್ಲ ಮಾಡಲ್ಲ ನಾನು, ಸುಮ್ನಿರು. ನನ್ಗೇನ್ ಬಾಳೆಹಣ್ಣು ಅಂದ್ರೆ ಏನ್ ಇಷ್ಟ ಇಲ್ಲ. ಅಪ್ಪ, ನಿನ್ ಮಾತ್ ಮೇಲಂತೂ ನನಗೆ ನಂಬಿಕೆ ಇಲ್ಲ. ನೋಡೋಣಂತ ಇವಾಗ ತೋರಿಸಿದೀವಲ್ಲ, ಒಂದೇ ಒಂದು ಬಾಳೆಹಣ್ಣು ಮುಕ್ಕಾದ್ರೂ ಹುಡುಗರು ಕರ್ಕೊಂಬಂದ್ ನೀನ್ ಏನಾರ ಮಾಡಿರ್ತೀಯ ಅಂತ ನಮಗ್ ಗೊತ್ತಾಗ್ಬಿಡುತ್ತೆ. ಎದ್ದು ಬಿದ್ದು ನಾವ್ ಇಲ್ಲೇ ಇರ್ತೀವಿ ತೋಟದತ್ರ. ನಾನಾ ಇಲ್ಲ ನಿಮ್ ತಾತನ, ಇಬ್ರಲ್ಲಿ ಒಬ್ರು ಇರ್ತೀವಿ, ಸಿಗಾಕಣ್ತಿಯಲ್ಲ, ಅವಾಗ ಗೊತ್ತಾಗುತ್ತಾ. ಯಾಕಲ್ಲ ರಂಗಪ್ಪ, ಈ ವರ್ಷ ಒಂದ್ ಸ್ವಲ್ಪ ಮಾವಿನಕಾಯಿ ಒಂದ್ ಸ್ವಲ್ಪ ಕಡಿಮೆ ಬಿಟ್ಟೈತಲ್ವೇನಾ? ಫಸ್ಲು ಕಡಿಮೆ ಆಗೈತೆ.
ಶಂಕರಪ್ಪ, ಇದು ಯಾಕಂದ್ರೆ ಹೋದ ವರ್ಷ ಚೆನ್ನಾಗಿ ಬಿಟ್ಟಿತ್ತು, ಇನ್ ಈ ವರ್ಷ ಕಡಿಮೆ. ಮುಂದಿನ ವರ್ಷ ನೋಡು ಭಯಂಕರವಾಗಿ ಬಿಡುತ್ತೆ. ಎಲೆಗೆ ಒಂದೊಂದು ಬಿಡಂಗ್ ಬಿಡುತ್ತೆ, ಬೇಕಾದಷ್ಟು ಬಿಡ್ತವೆ. ಈ ವರ್ಷ ಒಂದ್ ಸ್ವಲ್ಪ ಫಸ್ಲು ಕಡಿಮೆ. 2 ವರ್ಷಕ್ಕೊಂದ್ಸಲಿ ಫಸ್ಲು ಬಿಡುತ್ ಕಣ ಇದ್ರಲ್ಲಿ. ಇನ್ನೇನ್ ಹಳೆ ಮರ ಬೇರೆ, ಅದಕ್ಕೋಸ್ಕರನ ಏನಪ್ಪ ಗೊತ್ತಾಗ್ತಿಲ್ಲ. ಏನಂದ್ರೆ ಒಂದ್ ಸ್ವಲ್ಪ ಏನೇನೋ ಔಷಧಿ ಹೇಳ್ತಾರೆ. ನಾನು ಯಾರ್ಯಾರ ಹೊಡೀರಿ ಹಂಗೆ ಹಿಂಗೆ ಅಂತ ಹೇಳಿರು. ಇಲ್ಲಪ್ಪ, ನಾನು ಏನು ಔಷಧಿ ಏನು ಹೊಡಿಯಕ್ ಹೋಗಲ್ಲ. ನಾನೇನು ಮಾರಕ್ಕೂ ಆಗಲ್ಲ ಕಣ ಶಂಕರಪ್ಪ. ಇನ್ನೇನು ನಮ್ಗೆ ಎಷ್ಟು ಬೇಕ ಮನೆಗೆ ಉಳಿಸ್ಕೊಂತೀವಿ. ನನ್ನ ಮಗಳು ಊರೀಗ ನನ್ನ ಮಗಂಗೆಲ್ಲ ಕೊಟ್ಟು ಕಳಿಸಿ, ಇನ್ನೇನು ಊರವ್ರಿಗೆಲ್ಲ ಇನ್ನೇನು ಮಾವಿನಕಾಯಿ ಎಲ್ಲ ಇಳಿಸ್ತೀವಿ ನೋಡು ಕೊಯ್ದು. ಹಣ್ಣು ಆದ್ಮೇಲೆ ಎಲ್ಲಾರ್ಗೂ ಕೊಡ್ತೀವಿ ಕಣ. ನಾವೇನು ದುಡ್ಡಿ ಗಿಡ್ಡಿಗೇನು ಮಾರಕ್ ಹೋಗಲ್ಲ. ಸುಮ್ಕೆ ಔಷಧಿ ಎಲ್ಲ ಏನು ಕೊಡಿಯಕ್ ಹೋಗೋಣ. ಮಿಕ್ತಾವು ಇನ್ನೇನು ಗಿಣಿ ಅಂತೆ ಅವು ಇವು ಅಕ್ಕಿ ಪಕ್ಷಿಗಳು ತಿನ್ಕೊಂಡು ಹೋಗ್ತವೆ. ಭಗವಂತ ಏನ್ ಕೊಡ್ತಾನೋ ಅದ್ರಲ್ಲಿ ಮಾಡೋಣ. ದುರಾಸೆ ಯಾಕೆ ಮಾಡಕ್ ಹೋಗೋಣ ಶಂಕರಪ್ಪ. ವರ್ಷನೂ ಚೆನ್ನಾಗಿ ಬಿಟ್ಟೈತೆ, ಆದ್ರೆ ಹೋದ ವರ್ಷಕ್ಕಿಂತ ಬಹಳ ಕಡಿಮೆ ಆಗೈತೆ ಅಷ್ಟೇ. ಏನಂದ್ರೆ ನಮ್ಮ ಮನೆಗೆ ನಮ್ಮ ನೆಂಟ್ರುಗಳಿಗೆ ಎಷ್ಟು ಕೊಡ್ತೀನೋ ಅಷ್ಟೇನೋ ಆಗಿದಾವೆ, ನಮ್ಗೆ ಆಗಷ್ಟು ಆಗಿದಾವೆ. ನೋಡಂತ ಹೆಂಗಾಗುತ್ತೋ. ಇನ್ನೇನು ಎಲ್ಲ ಕುಯ್ದು ಬಿಟ್ಟು ಇನ್ನೇನು ಚೆನ್ನಾಗಿ ನಿಧಾನಕ್ಕೆ ಇದು ಮಾಡಿ ಯಾರ ಕುಯ್ಯೋರಿಗೆ ಕರ್ಕೊಂಬಂದ್ಬಿಟ್ಟು ಕುಯ್ಸ್ಬಿಟ್ಟು ಇನ್ನೇನು ಹಣ್ಣು ಮಾಡಕ್ಕೆ ಇಡಬೇಕು. ನೋಡಂತ ನೀನು ಒಂದು 50-100 ಕೊಡ್ತೀನಿ, ನೀನು ತಗೊಂಡು ಹೋಗುವಂತೆ. ಏನು ಬೇಡಪ್ಪ, ನೀನೇ ಹಣ್ಣು ಮಾಡಿ ಕೊಡು. ಸಾಕು ನಮ್ಗೊಂದು 1 ಕೆಜಿನೋ 2 ಕೆಜಿ ದುಡ್ಡಿಗೆ ಕೊಡುವಂತ ಇಸ್ಕೊಂಡು ಸುಮ್ಮನಿರು. ಪಾಪ ನಿನ್ಗೆ ಎತ್ಲಾಗಿಂದ ಬರುತ್ತೆ. ಸರಿ ಕಣ, ಆಯ್ತು ಬಿಡಪ್ಪ ಹಂಗಾರೆ. ನೀನು ಮಾತೆತ್ತಿರ ಏನಾರ ಕೊಡ್ತೀನಿ ನಮ್ಮದ್ರಲ್ಲಿ ಇದೆ ಅಂತ ಹೇಳಿರೋನು ನೀನು ದುಡ್ಡು ಕೊಟ್ಟೆ ತಗೊಳ್ತೀನಿ ಅಂತ ಹೇಳ್ತೀಯ. ಅಬ್ಬಬ್ಬಬ್ಬ, ಸ್ವಾಭಿಮಾನಿ ಕಣೋ ನೀನು ಅಂತರು. ಸರಿ ಕಣ, ಆಯ್ತು ಬಿಡಪ್ಪ, ಅದೇನ್ ದುಡ್ಡು ಕೊಟ್ಟೆ ತಗೊಳುವಂತೆ, ಅದಕ್ಕೇನಂತೆ. ಅಲ್ಲ ರಂಗಪ್ಪ, ಇನ್ನೇನು ಒತ್ತಾಯ್ತು, ಮೊದ್ಲು ಮಾವಿನ ಸೊಪ್ಪು ಎಲ್ಲ ಕುಯ್ಕೊಳ್ಳೋವು. ಆಮೇಕಿಂದ ಅದೇನ್ ಕೂತ್ಕೊಂಡು ಮಾತಾಡಿದ್ರೆ ಆಗುತ್ತೆ. ನನ್ನ ಮಂತವ್ ಬೇರೆ ಹೋಗ್ಬೇಕು. ತಾತ ತಾತ ನನ್ಗೆ ಒಂದು ಮಾವಿನಕಾಯಿ ಕಿತ್ ಕೊಡ್ ತಾತ, ನಾನ್ ತಿಂತೀನಿ ಉಪ್ಪು ಖಾರ ಎಲ್ಲ ಹಾಕೊಂಡು. ನಡಿಯ ಸೋಮ್ಕೆ. ಇವನು ಉಪ್ಪು ಖಾರ ಎಲ್ಲ ಹಾಕೊಂಡು ಮಾವಿನಕಾಯಿ ತಿಂತಾನಂತೆ ಇವಾಗ. ನಿಮ್ ಚಿಕ್ಕಪ್ಪನ ಚಿಕ್ಕಮ್ಮ ಎಲ್ಲ ಬರ್ತಿದ್ದಾರೆ, ಏನಾರು ತಿನ್ನಕ್ಕೆಲ್ಲ ತಗೊಂಬರ್ತಾರೆ. ನಡಿ, ಅಲ್ಲೇ ಮನೇಲಿ ಒಟ್ಟು ತುಂಬಾ ತಿನ್ನುವಂತೆ. ಹಣ್ಣಾಗಿದ್ರೆ ತಿಂದ್ರೆ ಅದೊಂಥರ ಕಣಪ್ಪ. ಅಲ್ಲೆಲ್ಲ ಹುಳಿ ಆಗ್ಬಿಡ್ತಾವ್ ಕಣವು. ಇದು ಹುಳಿ ಮಾವಿನ ಹಣ್ಣು, ಸುಮ್ಕಿರು. ಹಣ್ಣಾದ್ಮೇಲೆ ಸಖತ್ ರುಚಿ ಕೊಡುತ್ತೆ. ಕಾಯಿ ತಿನ್ನಕ್ ಆಗಲ್ ಕಡ್ಲ ಪಾಪ, ಸುಮ್ಕಿರ. ಹೊಟ್ಟೆ ಒಂಥರ ಇದಾಗಂಗ್ ಆಗ್ಬಿಡುತ್ತೆ. ಅಲ್ಲೆಲ್ಲ ಒಂಥರ ಆಗಲ್ವೇನಾ ನಿನಗೆ? ಹುಳಿ ತಿಂದ್ರೆ ಹಂಗ ಆಗೋದ್ ಕಣ್, ಸುಮ್ನಿರು, ಏನು ಬೇಡ. ಹಣ್ಣಾದ್ಮೇಲೆ ಬೇಕಾದ್ರೆ ನಿನಗೆ ಎಷ್ಟ್ ಬೇಕಷ್ಟು ತಿನ್ನುವಂತೆ. ಬೇಕಣ, ಆಯ್ತು ಬಿಡು, ನನಗೇನು ಬೇಡ. ಮಾವಿನ ಸೊಪ್ಪು ಕಿತ್ಕ ಹೋಗೋಣ ಮಂತವ. ಇನ್ನೇನು ಬಾಳೆಹಣ್ಣು ಕೊಡ್ಲಿಲ್ಲ. ಇದ್ಯಾಕಲ್ಲ ಪಾಪ ಹಿಂಗೆ ಹೇಳ್ತೀಯ? ನಿಮ್ ತಾತ ಒಂದು ಬಾಳೆಗೊನೆನೆ ಕುಯ್ದಿಟ್ಟೈತೆ, ನಿನ್ಗೆ ಅಲ್ವೇನಾ? ಹೋಗು, ಅಲ್ಲಿ ಬದಿ ಮೇಲೆ ಇಟ್ಟೈತೆ ನೋಡು ಕುಯ್ದು, ಹಣ್ಣಾಗಿದಾವೆ. ಹೋಗು, 1-2 ಕಿತ್ಕೊಂಡು ತಿನ್ನುವಾಗು, ಏನೂ ಆಗಲ್ಲವು. ನೋಡ ಶಂಕರಪ್ಪ, ಇನ್ನೊಂದೆರಡು ಕುಯ್ಯನ ಏನ್ ಸಾಕ? ಸಾಕ್ ಬಾರ ರಂಗಪ್ಪ, ಇನ್ನೆಷ್ಟು ಬೇಕಾ? ಇನ್ನೇನು ತೋರಣ ಕಟ್ಟಕ್ಕೆ ಇನ್ನೇನು ಒಂದ್ ಸ್ವಲ್ಪ ಮುಂದೆಲ್ಲ ಹಾಕೋದು ಕಲ್ಮೇನ ಸಾಕ್ ಬಾರ. ಅದೆಷ್ಟು ಬೇಕಾದಷ್ಟು ಆಯ್ತು, ಮುಂದೆ ಎಲ್ಲ ಕಟ್ಟಿದ್ರೆ ಆಯ್ತು. ಅಪ್ಪ ಸಾಕಲ್ವೇನಲ್ಲ ನಮ್ಮನೆಗೆ, ಇನ್ನೆಷ್ಟು ಬೇಕಾ? ಇನ್ನೊಂದೆರಡು ಕುಯ್ಕಣ, ನಿಮ್ಮ ಅಜ್ಜಿ ಗಿಜ್ಜಿ ಬೈದಾಯ್ತು ಮತ್ತೆ. ಸಾಕ್ ನಡಿ ತಾತ, ಹೋಗೋಣ. ಇನ್ನೆಷ್ಟು ಬೇಕು? ಇದೇ ಜಾಸ್ತಿ ಆಯ್ತು ನಡಿ. ಸರಿ ಕಣ್, ನಡ್ರಪ್ಪ ಮಂತ ಹೋಗೋಣ. ಇಬ್ರಾಳು ಹೋಗಿರಪ್ಪ, ನಾನು ಒಂದ್ ಸ್ವಲ್ಪ ಹಂಗೆ ತೋಟದ ಹತ್ರ ಬೇರೆ ಹೋಗ್ಬಿಟ್ಟು ತಿರ್ಗಾ ಮೋಟ್ರ್ ಆಫ್ ಮಾಡ್ಬಿಟ್ಟು ಎಲ್ಲ ನೋಡ್ಕೊಂಡ್ ಬರ್ಬೇಕು. ಗೊತ್ತಾಗುತ್ತೆ, ನೀವು ಹೋಗಿರಿ, ಬರ್ತೀನಿ ನಾನು. ಅಲ್ಕಣ ರಂಗಪ್ಪ, ಬಾಳೆಗೊನೆ ಎತ್ಕಣಕ್ ಆಗುತ್ತೋ ಏನ? ನಾನು ಒತ್ಕೊಂಬರೋಣ? ಅದೆಷ್ಟೈತ್ ನಡಿಯ, ನಾನು ಬರ್ತೀನಿ ಒತ್ಕೊಂಡು. ನಮ್ಮ ಹುಡುಗಿನೇನು ಮಾವಿನ ಸೊಪ್ಪು ಇಟ್ಕೊಂಡು ತನ್ನ ಕೈಲಿ, ನಾನು ಒತ್ಕೊಂಡು ಬರ್ತೀನಿ ಕಣ್, ನಡಿ. ಇನ್ನೇನು ಹೌದಲ್ಲ, ಬೈಕ್ ಏನಾರ ತಗೊಂಬರ್ದಲ್ವೇನೋ, ಮುಂದೆ ಇಟ್ಕೊಂಡು ಆರಾಮಾಗಿ ಹೋಗಿ ಬರ್ಬೋದಿತ್ತು. ಅದ್ಯಾಕ ಬೈಕ್ ತಂದಿಲ್ಲ ನೀನು? ಓ ಸುಮ್ಕಿರ, ಅದೊಂಥರ ಕತೆ ಅತ್ಲಾಗಿ. ನನ್ ನಣೆ ಬರಕ ಅವತ್ತು ನಮ್ಮ ಅಜ್ಜಿ ಕೂರಿಸ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಗಾಡಿ ಚಕ್ರ ಜಾರ್ಬಿಟ್ಟು ಅವತ್ತು ಬಿದ್ದಿದ್ದೆ ತಪ್ಪಾಯ್ತು ಕಣ. ನಮ್ಮ ಅಜ್ಜಿ ಒಂದ್ ದಿವಸ ನನ್ನ ಬೈಕ್ ಮುಟ್ಟಕ್ಕೆ ಬಿಡ್ತಿಲ್ ಕಣು. ಅದ್ರಲ್ಲೂ ಈ ತೋಟದ ದಾರಿ ಸರಿ ಇರಲ್ಲ, ಏನಿಲ್ಲ. ನೀನು ಕರೆಕ್ಟ್ ಆಗಿ ಯಾವಾಗ ಬೈಕ್ ಓಡ್ಸಕ್ ಆಗಲ್ಲ, ಏನಿಲ್ಲ. ಮತ್ತೆ ಹಬ್ಬದ ದಿವಸ ಏನಾರು ಕೈ ಕಾಲು ಏನಾರು ಮಾಡ್ಕೊಂಡಿ ಏನಾರ ಹೆಚ್ಚು ಕಮ್ಮಿ ಆದತ್ವ, ಏನು ಬೇಡ ನಡ್ಕೊಂಡೋಗಿ ನಡ್ಕೊಂಬ ಅಂತ ಬೈಕ್ ಕಳಿಸ್ತು ಕಣಪ್ಪವು. ಇನ್ನೇನು ಮಾಡೋಣ ಅತ್ಲಾಗಿ, ಏನು ಮಾತಾಡ್ದಂಗ್ ಸುಮ್ನೆ ನಡ್ಕೊಂಡ್ ಬಂದೆ. ಇಲ್ಲಾಂದ್ರೆ ಬೈಕ್ ತಗೊಂಬರೋಣ ಅಂತಾನೆ ಹೊಲ್ಟಿದ್ದೆ ಕಣವು. ಕಣ, ಆಯ್ತು ಬಿಡಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ. ಅವಜ್ಜಿ ಹೇಳೋದ್ರಲ್ಲೂ ನ್ಯಾಯವಾಯ್ತೆ. ನೀನೊಂದ್ ಸ್ವಲ್ಪ ನೋಡ್ಕೊಂಡು ಓಡಿಸ್ಬೇಕಿತ್ತಾನೆ. ವಯಸ್ಸಾಯ್ತು, ಮೂಳೆ ಗಿಲೆ ಏನಾರು ಮುರಿದ್ರೆ ಇನ್ನು ಬರುತ್ತೇನೋ. ನಿನ್ಗೂ ಒಂದ್ ಸ್ವಲ್ಪ ಜ್ಞಾನ ಇಟ್ಕೊಂಡು ಗಾಡಿ ಓಡಿಸ್ಬೇಕು ನೀನು. ಅಲ್ಲ ಪಾಪ, ನಿಮ್ಮ ಅಜ್ಜಿನೇ ಕಾಣ್ತಿಲ್ವಲ್ಲೋ, ಎಲ್ಲಿ ಒಳಿಕೈತೆ ಕರಿಯೋ. ನೋಡಜ್ಜಿ, ಬಾಳೆಗೊನೆ, ಬಾಳೆ ಎಲೆ, ಮಾವಿನ ಸೊಪ್ಪು ಎಲ್ಲ ಕುಯ್ಕೊಂಬಂದಿದ್ದೀವಿ ಕಣಜ್ಜಿ, ನೋಡು. ಅಲ್ಲ ಪಾಪ, ಜೊತೆಗೆ ಅವ್ನ್ ಚಂದುಗುನು ಕರ್ಕೊಂಡು ಹೋಗೋದಲ್ವೇನೋ. ಮಾವಿನ ಸೊಪ್ಪು ಬಾಳೆ ಎಲೆ ಎಲ್ಲ ಬೇಕಿತ್ತಂತೆ ಅವ್ರಿಗೂನು. ನಿಮ್ ನೇತ್ರತೆ ಬಂದು ಜಗಳ ಆಡ್ತಿತ್ತು, ಬಿಟ್ಟೆ ಹೋಗಿದ್ದಾರೆ. ನಮ್ಗೂನು ಒಂದ್ ಸ್ವಲ್ಪ ಮಾವಿನ ಸೊಪ್ಪು ಬಾಳೆ ಎಲೆ ಎಲ್ಲ ಬೇಕಿತ್ತು. ನಮ್ಮ ಹುಡ್ಗಂಗು ಜೊತೆ ಕರ್ಕೊಂಡು ಹೋಗಿದ್ರೆ ಏನಾಗ್ತಿತ್ತು ಅಂತ ಹೇಳ್ತಿತ್ತು. ಅವಾಗ ಇರೋದ್ರಲ್ಲೇನೆ ಬೇಕಾರೆ ಕುಯ್ಕೊಂಬರ್ತಾರ ಕಣಪ್ಪ, ತಗೊಂಡು ಹೋಗುವಂತೆ ಸುಮ್ನಿರಂತ ಆ ಹುಡುಗಿಗೆ ಹೇಳ್ ಕಳಿಸ್ತೆ.
ಆ ಮಾವಿನ ಸೊಪ್ಪೇನು ಬೇಕಾದಷ್ಟು ಇದಾವ್ ತಾಳೆ ತಗೊಂಡೋಗ್ಲಿ ಏನು ಆಗಲ್ಲ ಅವರು ನಮ್ಮಂಗೆನೆ ಹಬ್ಬ ಮಾಡೋರೆ ತಗೊಂಡೋಗ್ಲಿ ಕಂಡ್ಬಿಡು ಏನು ಆಗಲ್ಲ ಒಂದೆರಡು